ಶಿಸ್ತು ಮುಖ್ಯ ಯಾವುದೇ ಸಂದರ್ಭದಲ್ಲಾಗಲಿ. ಮತ್ತೆ ನೀವು ಈಗ ಇಲ್ಲಿ ವ್ಯಕ್ತಪಡಿಸಿದ್ರು, ಪ್ರತಿಯೊಬ್ಬರು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರತರಕ್ಕೆ ಇದು ವಿಶೇಷವಾದಂತಹ ಶಿಬಿರ. ನಾಯಕತ್ವದ ಗುಣ ಬೆಳೆಸ್ಕೊಳ್ಳಕ್ಕೆ ಇಲ್ಲಿ ಹಲವು ಟೀಮ್ಗಳನ್ನ ನಮ್ಮ ಅಧಿಕಾರಿಗಳು ಮಾಡಬಹುದು. ಆ ಟೀಮ್ಗಳ ನಾಯಕತ್ವದಲ್ಲಿ ಒಂದೊಂದು ಟೀಮ್ಗೂ ಒಂದೊಂದು ರೀತಿ ಕಾಂಪಿಟೇಷನ್ ಇರುತ್ತೆ. ಯಾವುದು ಬೆಸ್ಟ್ ಟೀಮ್ ಆಗ್ಲೋ, ಬೆಸ್ಟ್ ವಾಲಂಟಿಯರ್ ಆಗ್ಲೋ, ಆ ತರ ನೀವು ಬೆಳವಣಿಗೆ ಆಗಿ ಊರಿನ ಜನರಲ್ಲಿ ಅರಿವನ್ನ ಮೂಡಿಸಿ, ಮೂಢನಂಬಿಕೆ ಹೋಗ್ಲಾಡಿಸಿ, ನಿಮ್ ಕೈಲಿ ಯಾವ ತರದ ಇದಾಗುತ್ತೆ ಎಲ್ಲವನ್ನ ಬೆಳೆಸಿ ಪರಿಪಕ್ವವಾಗಿ 1026 ಜನರಲ್ಲಿ ಈಗ ಇಲ್ಲೊಂದು 60-70 ಜನ ಇರ್ಬೋದು, ಜೊತೆನಲ್ಲಿ ಇನ್ನೊಂದು 20-25 ಜನ ಬರ್ಬೋದು, ಅಥವಾ ಇನ್ನೊಂದು 30-40 ಜನ ಬರ್ಬೋದು. ಎಲ್ರಿಗೂ ಈ ಅವಕಾಶ ಸಿಕ್ಕಿರಲ್ಲ. ನೀವು ರೋಲ್ ಮಾಡಲ್ ಆಗಿ ನಮ್ಮ ಕಾಲೇಜಿಗೆ ಬರ್ಬೇಕಾಗುತ್ತೆ. ಇಲ್ಲಿ ಕಲ್ಸ್ಕೊಟ್ಟಿದ್ದನ್ನ ನಿಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ, ನಿಮ್ಮ ಊರಿನಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಆ ತರಹ ಈ ಊರಿನಲ್ಲಿ ಒಂದು ಗುಬ್ಬಿ ಕಾಲೇಜಿನಲ್ಲಿ ಬಂದಿದ್ರಪ್ಪ, ಏನೋ ಒಂದು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸಿದ್ರು. ಶ್ರಮದಾನದ ಜೊತೆಗೆ ಗಿಡ ಬೆಳೆಸೋಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಸ್ವಚ್ಛತೆ ಮಾತ್ರ ಅಲ್ಲ, ಸಾಯಂಕಾಲ ಸಂದರ್ಭದಲ್ಲಿ ಸಾಮಾಜಿಕವಾದಂತಹ ನಾಟಕಗಳನ್ನ ಈ ಗ್ರಾಮದಲ್ಲಿ ಅರಿವನ್ನು ಮೂಡಿಸ್ಬೇಕು. ಅವೆಲ್ಲ ಅರಿವನ್ನು ಮೂಡಿಸಿ ನೀವು ಬೆಳವಣಿಗೆ ಆಗಲಿ. NSS ನಾಟ್ ಫಾರ್ ಮೀ ಬಟ್ ಫಾರ್ ಯು. ನಾನು ನನಗಾಗಲ್ಲ, ನಿಮಗೆ. ಅಲ್ಲಿ ನಾವು ಬೆಳೆಯೋಣ, ಊರನ್ನು ಬೆಳೆಸೋಣ, ಹಳ್ಳಿಯನ್ನು ಬೆಳೆಸೋಣ ಅನ್ನೋ ಒಂದು ಪರಿಪಕ್ವದೊಂದಿಗೆ ನೀವೆಲ್ಲ ಬರ್ತೀರಾ, ಕಾಲೇಜಿಗೆ ಒಳ್ಳೆಯ ಸುತ್ತರ್ತೀರಾ. ಯಾವುದೇ ಕಾರಣಕ್ಕೂ ನಾಗರಾಜ್ ಹೇಳ್ತಿದ್ರು, ನಮ್ಮ ಇಲ್ಲ ಅಂತ ಇಲ್ಲ, ಅವ್ರು ಎಲೆ ಮೇಲೆ ಕಾಯ್ತಾರ ಇದಾರೆ, ಎಲೆ ಮೇಲೆ ಕಾಯ್ತಾರ ಬರ್ತಾರೆ, ಕೆಲವರು ಬೆಳಕಿಗೆ ಬರ್ತಾರೆ, ಕೆಲವರು ಎಲೆ ಮೇಲೆ ಕಾಯ್ತಾರ ಮಾಡ್ತಾರೆ. ನಮ್ಮಲ್ಲಿ ಗೀತೆ ಹೇಳ್ಕೊಡ್ತಾರೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆ ಅಂತ ಹೊರಬೇಕು. ಈ ರೀತಿ ವಿದ್ಯಾರ್ಥಿಗಳಾದಂತವ್ರು ಇಲ್ಲಿ ಕೂತಿರೋದಕ್ಕೆ ಹೇಳ್ತಿರೋದು, NSS ಬಂದಿರೋದಕ್ಕೆ. ಬೇರೆ ಕಡೆ ಇದ್ರೆ ಬೇರೆ ಮಾತಾಡ್ತೀವಿ. ಇಲ್ಲಿರುವಂತವ್ರು ಆಯ್ಕೆ ಮಾಡಿರುವಂತವ್ರು ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಜೊತೆಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಬದುಕನ್ನ ಕಟ್ಕೊಳ್ಬೇಕಾದ್ರೆ ಅವರ ವ್ಯಕ್ತಿತ್ವ ನಿರ್ಮಾಣ ಬಹಳ ಮುಖ್ಯವಾಗ್ತದೆ. ಅಂತಲ್ಲಿ ಈಗ ನಿನ್ನ ನಂಬಿದೆ, ಜಗದಂಬಾರಮಣ್ಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚೀದ ನೋಡಂಬಿಗ, ತುಂಬಿದ ಹರಿಗೋಲಂಬಿಗ